ಹಂಗ ಬಹುಶಃ ಸನ್ಸೆಟ್ಟು ನೋಡೋಕ್ಕಾಗಲ್ಲ. ಸಮಯ ಈಗ 5 ಗಂಟೆ. ಸನ್ಸೆಟ್ ಯಾಕೆ ನೋಡೋಕ್ಕಾಗಲ್ಲ ಅಂದರೆ ಪ್ಲಾಸ್ಟಿಕ್ಸ್ ಹಾಕಿ ಸಾಯ್ಬೇಡ್ರು ಅಂತ ಎಷ್ಟು ಬಡ್ಕೊಂಡ್ರು ಅವ್ರು ಮಾಡೋ ಕೆಲಸ ಮಾತ್ರ ಬಿಡಲ್ಲ. ಅದೇ ಬೇಜಾರು. ಅದೇನದು ಪಂದಿಕರಿ. ಸನ್ಸೆಟ್ ಅಂತೂ ನೋಡೋಕ್ಕೆ ಸಿಗಲಿಲ್ಲ, ಸನ್ ರೈಸ್ ನೋಡೋಕ್ಕೆ ಸಿಕ್ತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕುಮಾರ್ ದಾಸ್ ಇಲ್ಲಿ. ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಯುರೋಪ್ ಎಲ್ಲ ಮುಗಿಸ್ಕೊಂಬಂದು ಇವತ್ತು ಒಂದು ಕಡೆ ಕ್ಯಾಂಪಿಂಗ್ ಅಂತ ಹೊರಟಿದ್ದೀನಿ. ಸೊ ಆ ಜಾಗ ನಿಮಗೇನು ಹೊಸದಲ್ಲ, ಹಳೇದು ವಿಡಿಯೋ ನೋಡಿರ್ತೀರ ಬಹುಶಃ ನೀವು. ಬಟ್ ಅದನ್ನು ತುಂಬ ಲೇಟಾಗಿ ಪೋಸ್ಟ್ ಮಾಡಿದ್ದೆ ನಾವು ಹೋಗಿದ್ದ ಟೈಮಲ್ಲೇ ಪೋಸ್ಟ್ ಮಾಡಿರಲಿಲ್ಲ. ಸೊ ಆ ಜಾಗಕ್ಕೆ ಹೊರಟಿದ್ದೀನಿ ಮತ್ತೆ. ಒನ್ಸ್ ಅಗೇನ್ ಆ ಜಾಗದ ಹೆಸರು ಹೇಳೋಕ್ಕಾಗಲ್ಲ, ಅದು ನಮ್ಮದೊಂದು ಪ್ರೈವೇಸಿ ಜಾಗ ಅದು. ಓಕೆ, ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಆ ಗ್ರೀನರಿ ಎಲ್ಲ ಕಣ್ಮುಂದೆ ಹಂಗೆ ಇದೆ. ಗೊತ್ತಿಲ್ಲ ಇವಾಗ ಯಾವ ಥರ ಇದೆ ಅಂತ. ಬಿಸಿಲು ಸಖತ್ ಹೊಡಿತಾ ಇದೆ ಸದ್ಯಕ್ಕೆ ಇಲ್ಲಿ. ನೋಡೋಣ, ಅಲ್ಲೋಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ. ಸೊ ಆ ಜಾಗಕ್ಕೆ ಬಂದಾಯಿತು. ನಿಮ್ಗೆ ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು ಗ್ರೀನರಿ ಎಲ್ಲ. ನೋಡಿ, ನಮ್ಮ ಕಾರ್ ಇಲ್ಲಿದೆ. ನಮ್ದು ಇನ್ನೊಂದು ಬ್ಯಾಚ್ ಅಲ್ಲೊಂದು ಕಾರ್ ಕಾಣ್ತಾ ಇದಲ್ಲ, ಅಲ್ಲಿದ್ದಾರೆ. ಸೊ ಇನ್ನೂ ಬರೋರಿದ್ದಾರೆ, ಬರೋರಿಗೋಸ್ಕರ ಕಾಯ್ತಾ ಇದ್ದೀವಿ. ನೋಡಿ ಹೇಗಿದೆ ಜಾಗ. ಬಹುಶಃ ಸನ್ಸೆಟ್ಟು ನೋಡೋಕ್ಕಾಗಲ್ಲ. ಸಮಯ ಈಗ 5 ಗಂಟೆ. ಸನ್ಸೆಟ್ ಯಾಕೆ ನೋಡೋಕ್ಕಾಗಲ್ಲ ಅಂದರೆ ನೋಡಿ, ಮೋಡ ಫುಲ್ಲು ಕಪ್ಪಾಗಿದೆ. ಮೋಡದೊಳಗಡೆ ಸೂರ್ಯ ಇದೆ. ರೇಸ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ರೇಸ್. ಬಹುಶಃ ಸನ್ಸೆಟ್ ಡೌಟೇ. ಬ್ಯೂಟಿಫುಲ್ ಆಗಿದಲ್ಲ ರೇಸು. ಇದ್ರಲ್ಲಿ ಯಾವ ರೀತಿ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ನಮಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ರೇಸ್. ಓಕೆ, ಬರ್ತಾರೆ ಎಲ್ಲ. ಇಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ. ಒಂದಷ್ಟು ಡಿಸ್ಕಷನ್ಸ್ ಮಾಡಿ, ಊಟ ಗೀಟ ಎಲ್ಲ ಮಾಡಿ, ಕ್ಯಾಂಪಿಂಗ್ ಹಾಕಿ, ನೈಟ್ ನಿದ್ದೆ ಮಾಡಿ ಬೆಳಗ್ಗೆ ಅಲ್ಲಿಂದ ಹೊರಡ್ತೀವಿ. ಬಟ್ ಹೇಳಿದ್ನಲ್ಲ, ನಾವು ಮಾತ್ರ ಏನೂ ಗಲೀಜು ಮಾಡಲ್ಲ. ಆ್ಯಕ್ಚುಲಿ ನಾವೇ ಸುಮಾರು ಜನಕ್ಕೆ ಹೇಳ್ತೀವಿ ಎಲ್ಲೋ ಗಲೀಜು ಮಾಡಬೇಡಿ ಹಂಗೆ ಹಿಂಗೆ ಅಂತ. ನೀಟಾಗಿ ಜಾಗನ ಇಟ್ಕೋಬೇಕು. ಯಾಕಂದರೆ ಈ ಜಾಗ ನೋಡಿದ್ರೆ ಮನಸ್ಸು ಬರುತ್ತಾ ಹೇಳಿ ಗಲೀಜು ಮಾಡೋಕ್ಕೆ. ಬಟ್ ಅಂದರೂ ನೋಡಿ, ಇಲ್ಲಿ ಸುಮಾರು ಜನ ಈ ಕಡೆ ಎಲ್ಲ ಪ್ಲಾಸ್ಟಿಕ್ಸ್ ಹಾಕಿದ್ದಾರೆ. ಇಲ್ಲಿ ಎಲ್ಲ ಪ್ಲಾಸ್ಟಿಕ್ಸ್ ಹಾಕಿ ಸಾಯ್ಬೇಡ್ರು ಅಂತ ಎಷ್ಟು ಬಡ್ಕೊಂಡ್ರು ಅವ್ರು ಮಾಡೋ ಕೆಲಸ ಮಾತ್ರ ಬಿಡಲ್ಲ. ಅದೇ ಬೇಜಾರು. ಬ್ಯೂಟಿಫುಲ್ ಆಗಿದೆ ಜಾಗ. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಇದ್ದಷ್ಟು ಗ್ರೀನರಿ ಈಗಿಲ್ಲ. ಈಗ ಸ್ವಲ್ಪ ಕಮ್ಮಿ ಇದೆ. ಅಂದರೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗ್ರೀನ್ ಆಗೋದಕ್ಕೆ. ಸೊ ನೋಡಬೇಕು. ನೋಡಿ, ಈಗ ನೋಡಿ ಈ ರೇಸ್ ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಳೆ ಮಾತ್ರ ತುಂಬ ಜೋರಾಗಿ ಬರುತ್ತೆ ಅನ್ನೋ ಊಹೆಯಲ್ಲಿದ್ದೀನಿ ನಾನಂತೂ. ನೋಡಬೇಕು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ರೇಸ್ ಮಾತ್ರ. ಬನ್ನಿ, ಕಾರಲ್ಲಿ ಒಂದು ರೈಡ್ ಹೋಗೋಣ. ಆ ಥರ ಇರುತ್ತೆ ಅಂತ. ಕಾರಲ್ಲೊಂದು ರೈಡು ಹೋಗೋಣ ಬನ್ನಿ.
ಓಕೆ ನೋಡಿ, ನಮ್ಮ ಟೀಮ್ ಅವರೆಲ್ಲ ಬಂದಿದ್ದಾರೆ, ಅಲ್ಲಿದ್ದಾರೆ ನೋಡಿ. ಅಂದರೆ ಇನ್ನೊಂದು 2 ಕಾರ್ ಬರ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿದ್ದಾರೆ. ಏಯ್ ತಿನ್ಬೇಕು, ತಿನ್ನ. ಅವರು ಪ್ಯೂರ್ ವೆಜ್, ಅವ್ರು ಈರುಳ್ಳಿ ಸಾಕು, ಪ್ಯೂರ್ ವೆಜ್, ಇವರು ಪ್ಯೂರ್ ವೆಜ್. ಚಿಕನ್ ತಿಂತಾರೆ. ಏನು ಸಲ ಇಲ್ಲ ಅಲ್ಲಿ ಹೇಳ ಸುಳ್ಳು ಅಂತ ಹೇಳ್ತಿಲ್ಲ. ಮಳೆ ಬರುತ್ತೆ ಅಂದಲ್ಲ, ನೋಡಿ ಬೀಳ್ತಾ ಇದೆ ಮಳೆ. ಇದು ನೋಡಿ, ಒಳ್ಳೆ ಬ್ಲ್ಯಾಕ್ ಲೇಕ್ ಥರ ಕಾಣಿಸ್ತಾ ಇದೆ ನೋಡಿ. ಮೋಡದ್ದು ಇಂಪ್ರೆಷನ್ ಆ ಥರ ಕಾಣಿಸ್ತಾ ಇದೆ. ಮೋಡ ನೋಡಿ ಫುಲ್ ಬ್ಲ್ಯಾಕ್ ಇದೆಯಲ್ಲ, ಇದು ಇಂಪ್ರೆಷನ್ನು ಆ ನೀರು ಮೇಲೆ ಬಿದ್ದು ಫುಲ್ ಅದು ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ಎಲ್ಲ ಬಾಡಿಗೆ ರೆಡಿ ಮಾಡ್ತಾ ಇದ್ದಾರೆ, ತರಕಾರಿ ಹೆಚ್ಚ್ತಾ ಇದ್ದಾರೆ, ಬಾಡ್ ಬೇಯಿಸ್ತಾ ಇದ್ದಾರೆ. ಮಳೆ ಬೇರೆ ಬೀಳ್ತಾ ಇದೆ. ಸ್ವರ್ಗ ಸ್ವರ್ಗ. ಹೊಡಿಬೇಕಾ? ನೀವು ಹೇಳಿ ಹಾಕ್ಬೇಕಲ್ವಾ ಕಿರಣ್? ಅದೇ ಯಾರೋ ತಮಿಳವ್ರು ಹಾಕ್ತಾರಲ್ಲ, ಇದು ಈರುಳ್ಳಿ. ನೆಕ್ಸ್ಟ್ ಹಿಂಗೆ ತೋರಿಸಿ ಹಾಕ್ಬೇಕು. ತೋರಿಸಿ ತಮಿಳು ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಫುಲ್ ಗ್ರೀನರಿ. ನೋಡಿ, ಸನ್ಸೆಟ್ ಅಲ್ಲಿ ಆಗ್ತಾ ಇದೆ, ಬಟ್ ಮೋಡ ಇರೋ ಕಾರಣ ಸನ್ಸೆಟ್ ನೋಡೋಕ್ಕಾಗಲ್ಲ. ಬೆಳಗ್ಗೆ ಸನ್ರೈಸ ಅದೇ ಕತೆ ಅಂದ್ಕೊತೀನಿ. ಸೊ ಸನ್ಸೆಟ್ ವೀಕ್ಷಣೆ ಇಲ್ಲ. ಎಲ್ಲ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ಇನ್ನೂ 1-2 ಕಾರ್ ಬರೋದಿದೆ ಅಷ್ಟೇ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಬಂದಿದ್ದಾರೆ. ಮಾಸ್ಟರ್ ಚೆಫ್, ಮಾಸ್ಟರ್ ಚೆಫ್ ತಲೆ ಎತ್ತಬೇಕು. ಹಾಂ, ತೋರಿಸ್ಬೇಕು ಹಂಗೆ. ಅದೇನದು? ಪಂದಿ ಕರಿ. ಒಂದು ಕೆಲಸ ಮಾಡಿ, ನಿಮ್ಮ ಹಂಗೆ ಒಂದು ಎದ್ದು ಬಾಯಿಗೆ ಹಾಕೊಳ್ರಿ. ಅಲ್ಲ, ಬಿಸಿ ಬಿಸಿ. ಓಕೆ, ರಾತ್ರಿ ವಿಡಿಯೋ ಎಂಡ್ ಮಾಡಿದ್ರೆ ಹಾಗೆ ಮಲ್ಕೊಬಿಟ್ಟೆ. ಸೊ ನೋಡಿ, ಈಗ ನನ್ನ ಸನ್ಸೆಟ್ ಅಂತೂ ನೋಡೋಕ್ಕೆ ಸಿಗಲಿಲ್ಲ, ಸನ್ರೈಸ್ ನೋಡೋಕ್ಕೆ ಸಿಕ್ತು. ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ನೋಡಿ.
ಬ್ಯೂಟಿಫುಲ್ ಆಗಿದೆ ಸನ್ರೈಸ್. ಸುತ್ತ ಗ್ರೀನರಿ, ಇದರ ಮಧ್ಯೆ ಸನ್ರೈಸ್. ಊಟ ಮಾಡಿ ಮಲಗೋಷ್ಟರಲ್ಲಿ ಬೇಗನೆ ಮಲ್ಕೊಂಬಿಟ್ವಿ. ಏನೊಂದು 11-11:15 ಅಂದ್ಕೊಳ್ಳಿ. ಸನ್ಸೆಟ್ಟು ಮತ್ತು ಸನ್ರೈಸ್ ನೋಡೋ ಮಜಾನೇ ಒಂಥರ ಏನೋ ಒಂಥರ ಖುಷಿ. ಇದು 2 ಮೆಂದ 3 ಮೆಂದ ಇದು. ಏಯ್ ಅಂಕಲ್ ಅನ್ಬೇಡ, ಅಣ್ಣ ಅನ್ನೋ, ಇನ್ನೂ ಮದುವೆ ಆಗಿಲ್ಲ ಅವ್ರಿಗೆ. ಮಲ್ಕೋಬಾರ್ದಾ? ಯಾಕೆ ಮಲ್ಕೋಬಾರ್ದು? ಇದ್ರಲ್ಲಿ ಮಲ್ಕೋಬಾರ್ದಾ? ಮತ್ತೇನು ಕಿರೋದು ಇದು ಟೆಂಟು? ಅಲ್ಲ, ಈ ಟೆಂಟಲ್ಲಿ ಮಲ್ಕೋಬಾರ್ದು ಅಂದರೆ ಇನ್ನೇ ಆಟ ಆಡೋಕೆ ಇರೋದು ಇದು? ಹ್ಞೂ, ಹಂಗ. ಇಲ್ಲ, ಅಲ್ಲಿ ಗಂಟು ಹಾಕಿದಾರೆ ನೋಡಿ. ಅದು ಆನ್ ದ ವೇ ಬೆಂಗಳೂರಿಗೆ ಬರ್ತಾ ಒಂದು ವಾಟರ್ ಫಾಲ್ ಸಿಗುತ್ತೆ. ಸೊ ಯೂಶಲಿ ನಾವು ಅಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡಿಕೊಂಡೇ ಹೋಗೋದು. ಅದು ತೋರಿಸ್ತೀನಿ ನೋಡಿ ಯಾವ ಥರ ನೋಡಿ, ಕಾಣಿಸ್ತಾ ಇದೆಯಾ? ಬನ್ನಿ ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಈ ಸಲ ನೀರು ಜಾಸ್ತಿ ಇದೆ. ಲಾಸ್ಟ್ ಟೈಮ್ ನೀರು ಕಮ್ಮಿ ಇತ್ತು, ಈ ಸಲ ಜಾಸ್ತಿ ಇದೆ. ಓಕೆ ನೋಡಿ, ಇದು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆ, ನೋಡಿದ್ರಲ್ವಾ ನನ್ನ ದಿನ ಹೇಗಿತ್ತು ಅಂತ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಳ್ಳೆ ಹೇಳಿದ್ನಲ್ಲ, ನನಗೆ ಗ್ರೀನರಿ ನೋಡ್ತಾ ಇದ್ದರೆ ನನಗೆ ಗ್ರೀನರಿ ಅಂದ್ರೇ ಒಂಥರ ಖುಷಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ಜನ ಹೊಸ್ದಾಗಿ ಬಂದಿದ್ದರು. ಸೊ ಅವ್ರದ್ದೆಲ್ಲ ಪರಿಚಯ ಆಯಿತು. ಆ್ಯಕ್ಚುಲಾಗಿ ನನ್ನ ವೈಫ್ ಮತ್ತು ಮಗ ಇಬ್ಬರು ಜಾಯ್ನ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆದರು. ಅವ್ರದ್ದು ಬೇರೆ ಏನೋ ಪ್ಲ್ಯಾನ್ ಬಂತು ಅಂತೇಳಿ ಬರಲಿಲ್ಲ. ನಾನಂತೂ ಈ ಜಾಗಕ್ಕೆ ಯಾವತ್ತೂ ಮಿಸ್ ಮಾಡಲ್ಲ, ವರ್ಷ ಬರ್ತಾನೆ ಇರ್ತೀನಿ. ಅಷ್ಟು ಚೆನ್ನಾಗಿದೆ ಜಾಗ. ಸೊ ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಓಕೆ, ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮಗೆ.
ಸೊ ಸಿಗೋಣ ಮತ್ತೊಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.